ಸ್ವಾಮೀಜಿಗಳು ಯಾಕೆ ಸ್ಪರ್ಧೆ ಮಾಡ್ತಿದ್ದಾರೆ? ನಮ್ಮವರೇ ನಮಗೆ ಮುಳ್ಳಾಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ತಲೆನೋವಾಗಿರುವಂಥದ್ದು ಕಾಂಗ್ರೆಸ್ಗಲ್ಲ, ಬಿಜೆಪಿಗೆ. ಲಿಂಗಲೇಶ್ವರ ಶ್ರೀ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಕಡೂರು, ನನ್ನ ಜೊತೆ ಇದ್ದಾರೆ ಕೆಜಹಳ್ಳಿ ಸುರೇಶ್ ಸರ್. ನಮಸ್ತೆ. ಥ್ಯಾಂಕ್ ಯು ಸರ್. ಈಗಾಗಲೇ ನೋಡ್ತಾ ಇದ್ದೀವಿ, ಲೋಕಸಭಾ ಚುನಾವಣೆಯ ಆರ್ಭಟ ಜೋರಾಗ್ತಾ ಇದೆ. ಎಲ್ಲ ಪಕ್ಷಗಳಲ್ಲೂ ಕೂಡ ಈಗಾಗಲೇ ಭರ್ಜರಿ ಮತಬೇಟೆ ಕೂಡ ಶುರುವಾಗಿರುವಂಥದ್ದು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಇಲ್ಲಿಗಾಗಲೇ ಪಂಚಮಸಾಲಿ ಲಿಂಗಾಯತ ಸಮುದಾಯ ಜಾಸ್ತಿ ಇರುವಂಥದ್ದು ನೋಡ್ತಾ ಇದ್ದೀವಿ. ಅಲ್ಲಿ ಒಬ್ಬ ಬ್ರಾಹ್ಮಣ ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದಾಗ ಬಿಜೆಪಿಯಿಂದ ಅಸಮಾಧಾನ ಕೂಡ ಹೊಗೆ ಆಡುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ ರವಿ, ಈಗಾಗಲೇ ರಾಜ್ಯದಲ್ಲಿ ಮೊದಲನೇ ಹಂತದ ನಾಮಪತ್ರ ಸಲ್ಲಿಕೆ ಚುನಾವಣೆಗೆ ಮುಕ್ತಾಯ ಆಗಿರುವಂಥದ್ದು. ಈಗ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಗೆ ಸಂಬಂಧಪಟ್ಟಂಗೆ ಪ್ರಚಾರ ಶುರುವಾಗಿದೆ. ಈಗ ಧಾರವಾಡದ ಭಾಗದಲ್ಲಿ ಈಗ ರಾಜಕಾರಣಿಗಳು ಲೋಕಸಭಾ ಚುನಾವಣೆಯ ಭಾಗವಾಗಿ ಚುನಾವಣೆಯ ಪ್ರಚಾರದ ಜೊತೆಗೆ ಭಿನ್ನಮತವೂ ಕೂಡ ಜೊತೆಗೆ ಬರ್ತಿರುವಂಥದ್ದು. ಈಗ ನಾವು ಧಾರವಾಡ ಲೋಕಸಭಾ ಕ್ಷೇತ್ರದ ಏನು ಚಿತ್ರಣವನ್ನು ನೋಡೋದಾದ್ರೆ ಅಲ್ಲಿ ಎಲ್ರಿಗೂ ಶಾಕಿಂಗ್ ನ್ಯೂಸ್. ಯಾಕೆಂದರೆ ಸ್ವಾಮೀಜಿಗಳು ಅಂದರೆ ಮಠದಲ್ಲಿರ್ತಾರೆ, ಧ್ಯಾನ ಪ್ರವಚನ ಮಾಡ್ತಾರೆ, ಭಕ್ತಾದಿಗಳೊಂದಿಗೆ ಇರ್ತಾರೆ ಅನ್ನುವಂಥದ್ದು. ಈಗ ರಾಜಕೀಯದ ಅಖಾಡಕ್ಕೆ ಧುಮುಕಿರುವಂಥದ್ದು ಅದು ಒಂದು ರೀತಿ BJPಯ ಪಾಲಿಗೆ, ಅದರಲ್ಲೂ ಇವರಿಗೆ ಜೋಶಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಯಾಕೆ ಅಂದರೆ ಈ ಧಾರವಾಡ ಲೋಕಸಭಾ ಕ್ಷೇತ್ರ ಅದು ಒಂದು ರೀತಿ ಲಿಂಗಾಯತ ಸಮುದಾಯ ಅತ್ಯಧಿಕ ಇರುವಂತಹ ಒಂದು ಕ್ಷೇತ್ರ. ಅದು ಅಲ್ಲಿ ಲಿಂಗಾಯತ ಸಮುದಾಯದ ಮತಗಳೇ ನಿರ್ಣಾಯಕ. ಆದರೆ ಧಾರವಾಡ ಲೋಕಸಭಾ ಕ್ಷೇತ್ರದ ವಿಶೇಷತೆ ಏನು ಅಂದರೆ ಅಲ್ಲಿ ಲಿಂಗಾಯತ ಸಮುದಾಯದ ಮತಗಳು ಹೆಚ್ಚಿದ್ರೂ ಕೂಡ ಅಲ್ಲಿ BJP ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಜೊತೆಗೆ ಅಲ್ಲಿ RSS ತನ್ನ ಆಧಿಪತ್ಯವನ್ನು ಸ್ಥಾಪಿಸಿಕೊಂಡಿದೆ. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅವರು ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ BJP ಪಕ್ಷಕ್ಕೆ ಕಾಂಗ್ರೆಸ್ ಬರ್ತಾರೆ. ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದು ಅಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲಿ ಜಾತಿ ಕಾರ್ಡ್ ಪ್ಲೇ ಆಗ್ಲಿಲ್ಲ. ಅಂದ್ರೆ ಇದರಿಂದ ಅರ್ಥ ಆಗೋದೇನು ಅಂದ್ರೆ ಬಿಜೆಪಿ ಭದ್ರಕೋಟೆ. ಆದ್ರೆ ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಅಂದ್ರೆ ಯಾರು ನಿರೀಕ್ಷೆ ಮಾಡಲಿಲ್ಲ. ಸ್ವಾಮೀಜಿಗಳು ಸ್ವತಃ ಅಖಾಡಕ್ಕೆ ಇಳಿದಿರುವುದು ಇದು ತಲೆನೋವಾಗಿರುವಂತದ್ದು ಕಾಂಗ್ರೆಸ್ಗಲ್ಲ, ಬಿಜೆಪಿಗೆ ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಕೂಡ ಒಬ್ಬ ಸ್ವಾಮೀಜಿ ಆಗಿದ್ದವರು. ಅವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಸಾಕಷ್ಟು ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ ಅವ್ರ ಬಗ್ಗೆ. ಅಷ್ಟು ಒಳ್ಳೆಯ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಸ್ವಾಮೀಜಿಗಳು ಕೂಡ ಆಸೆ ಇರುತ್ತೆ, ನಾನು ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ಅಂತ. ಈಗ ನೋಡಿ, ನಾವು ಒಂದು ಚರ್ಚೆ ಮಾಡ್ತಾ ಇದ್ವಿ, ಚಿತ್ರದುರ್ಗದಿಂದ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಕಣಕ್ಕಿಳಿಯುವ ಸಾಧ್ಯತೆಗಳಿವೆ ಅಂತೇಳಿ. ಅವರು ಕೊನೆ ಟೈಮಲ್ಲಿ ಅವರು ಕಣದಿಂದ ಹಿಂದಕ್ಕೆ ಸರಿದ್ರು. ಈಗ ರಾಜ್ಯದಲ್ಲಿ ಯಾವೊಬ್ಬ ಸ್ವಾಮೀಜಿಗಳು ಕೂಡ ಸ್ಪರ್ಧೆ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ. ಈಗ ಶಿರಹಟ್ಟಿ ಮಠದ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳು ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ಅತ್ಯಂತ ಮಹತ್ವದ್ದಾಗಿರುತ್ತೆ. ಅವರು ಅಲ್ಲಿ ಪ್ರಕಟ ಮಾಡ್ತಾರೆ, ನಾನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದೇನೆ. ಅದು ಯಾವ ರೀತಿ ಅಂದರೆ 2 ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಒಂದು ಸ್ವಾಭಿಮಾನದ ಯುದ್ಧ ಮಾಡುವ ಸಲುವಾಗಿ ನಾನು ಕಣಕ್ಕಿಳಿತೇನೆ. ಮತ್ತೆ ಸ್ಪಷ್ಟನೆ ಕೊಡ್ತಾರೆ, ನಾನು ಯಾವುದೇ ಕಾರಣಕ್ಕೂ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕಿಡೋದಿಲ್ಲ. ಅಂದರೆ ನಾನು ಸ್ಪರ್ಧೆ ಮಾಡುವ ವಿಚಾರದಲ್ಲಿ ಯಾವ ಪ್ರಭಾವಿಗಳ ಪ್ರಭಾವಕ್ಕೂ ಒಳಗಾಗುವುದಿಲ್ಲ ಅನ್ನುವ ಸಂದೇಶವನ್ನ ಪ್ರಹ್ಲಾದ್ ಜೋಶಿ ಅವರಿಗೂ ಜೊತೆಗೆ ಅವರನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಪಡುವಂತ ನಾಯಕರಿಗಳಿಗೂ ಸೂಚನೆ ಕೊಟ್ಟಿರುವಂತದ್ದು. ಹೌದು. ಇನ್ನು ಪ್ರಮುಖವಾಗಿ ಗಮನಿಸಬೇಕು, ಇಲ್ಲಿ ಯಾವಾಗ ಲಿಂಗಾಯತ ಸಮುದಾಯ ನಿರ್ಣಾಯಕ ಆಗುತ್ತೆ ಆ ಕ್ಷೇತ್ರದಲ್ಲಿ, ಎಲ್ಲ ಒಂದು ಕಡೆ BJP ಅಭ್ಯರ್ಥಿಯನ್ನು ತಪ್ಪಾಗಿ ಏನಾದ್ರು ಕಣಕ್ಕಿಳಿಸ್ತಾ ಅಂತ ಈಗಾಗಲೇ ಸ್ವಾಮೀಜಿಗಳು ಕೂಡ ಹೇಳ್ತಾ ಇದ್ದಾರೆ, ನಾನು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರಹ್ಲಾದ್ ಜೋಶಿ ಅವರು ಸತತ 4 ಬಾರಿ ಆ ಒಂದು ಕಾನ್ಸ್ಟಿಟ್ಯೂನ್ಸಿಯನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಅವರು ಸಂಸದರಾಗಿದ್ದಾರೆ, ಮತ್ತೆ ಅವರು ಕೇಂದ್ರದ ಸಚಿವರು ಕೂಡ ಆಗಿದ್ರು. ಈಗ ಸ್ವಾಮೀಜಿಗಳು ಯಾಕೆ ಸ್ಪರ್ಧೆ ಮಾಡ್ತಿದ್ದಾರೆ, ಸ್ವಾಮೀಜಿಗಳಿಗೂ ಪ್ರಹ್ಲಾದ್ ಜೋಶಿ ಅವ್ರಿಗೂ ಏನು ವೈಮನಸ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಈಗ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿತಿರೋದು ಯಾವ ಕಾರಣಕ್ಕೋಸ್ಕರ ಅಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯವನ್ನ ಕಡೆಗಣಿಸಲಾಗ್ತಾ ಇದೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಲಿಂಗಾಯತ ಸಮುದಾಯದ ನಾಯಕರಿಗೆ ಬೆಲೆ ಕೊಡ್ತಾ ಇಲ್ಲ ಅಥವಾ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಯಡಿಯೂರಪ್ಪನವರು ಕೂಡ ಹೇಳ್ತಾ ಇದ್ರು, ಅವ್ರು ಹೇಳ್ತಿರೋದು ಅವ್ರ ಆರೋಪ. ಈಗ ಯಡಿಯೂರಪ್ಪನವರು ಕೂಡ ಹೇಳ್ತಾ ಇದ್ರು, ನಾವು ಅವ್ರನ್ನ ಮನವೊಲಿಸ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಅಭ್ಯರ್ಥಿಯಲ್ಲಿ ಬದಲಾವಣೆ ಆಗೋ ಮಾತೇ ಇಲ್ಲ, ಅವರೇ ಕೂಡ ಕಣಕ್ಕಿಳಿತಾರೆ.
ಸ್ವಾಮೀಜಿಯನ್ನ ಮನವೊಲಿಸ್ತೀವಿ ಅಂತ ಹೇಳಿದ್ರು. ಈಗ ಸಮಸ್ಯೆ ಆಗಿರೋದೇನು ಅಂದ್ರೆ ದಿಂಗಾಲೇಶ್ವರ ಸ್ವಾಮೀಜಿಗಳ ಆರೋಪ ಏನು ಅಂದ್ರೆ ಇಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ, ಆಮೇಲೆ ನನ್ನ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗಿ ಪ್ರಹ್ಲಾದ್ ಜೋಶಿ ಅವರು ಬಿಂಬಿಸಲಾಗ್ತಾ ಇದೆ ಅನ್ನೋ ಥರದಲ್ಲಿ ಇದೆ. ಅವ್ರು ಸ್ವಾಮೀಜಿಗಳು ಮತ್ತು ಪ್ರಹ್ಲಾದ್ ಜೋಶಿ ನಡುವಿನ ಈ ಯುದ್ಧ ಇದೆಯಲ್ಲ, ಮಾತಿನ ಸಮರ ಇದೆಯಲ್ಲ, ಈ ವೈಮನಸ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಬಿಂಬಿತ ಆಗಿದೆ ಅಂದ್ರೆ ಲಿಂಗಾಯತ ಮತ್ತು ಬ್ರಾಹ್ಮಣ, ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಅಂದ್ರೆ ಎರಡು ಸಮುದಾಯಗಳ ನಡುವಿನ ತಿಕ್ಕಾಟ ಸ್ಪರ್ಧೆ ಅನ್ನೋ ಥರದಲ್ಲಿ ಅದು ಬಿಂಬಿತ ಆಗಿರುವಂತಹದ್ದು. ಹೀಗಾಗಿ ಇವರು ಪ್ರಹ್ಲಾದ್ ಜೋಶಿ ಅವರು ಕೂಡ ಅವರಿಗೆ ಅರ್ಥ ಆಗಿದೆ, ಯಾಕೆಂದ್ರೆ ದಿಂಗಾಲೇಶ್ವರ ಸ್ವಾಮೀಜಿಗಳ ಪ್ರಭಾವ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಇಲ್ಲಾಂದ್ರೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಸ್ವಾಮೀಜಿಗಳು ಸ್ಪರ್ಧೆ ಮಾಡ್ರೆ ಅವರಿಂದ ಯಾರು ಬರ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಆದರೆ ಆ ಭಾಗದಲ್ಲಿ ಶಿರಹಟ್ಟಿ ಮಠದ ಪಕ್ಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿದೆ. ಆಮೇಲೆ ಆ ಧಾರವಾಡ ಸೇರಿದಂತೆ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಅವರ ಏನು ಭಕ್ತಾದಿಗಳ ಬಂಧು ಬಾಂಧವರ ಸಂಖ್ಯೆ ಹೆಚ್ಚಿರೋದ್ರಿಂದ ಅವರ ಸ್ಪರ್ಧೆ ಬಿಜೆಪಿಗೆ ಒಳೆಯೇಟು ಕೊಡುವ ಸಾಧ್ಯತೆಗಳು ಇರುವುದರಿಂದ ಇದನ್ನ ಅರಿತಿರುವಂತಹ ಪ್ರಹ್ಲಾದ್ ಜೋಶಿ ಅವರು ನಾನು ಸ್ವಾಮೀಜಿಗಳನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಯಾವ ಮಾತುಕತೆಗೂ ಸಿದ್ಧ ಅಂತ ಹೇಳಿದ್ದಾರೆ. ಇದರಿಂದ ಒಂದು ಅರಮನೆ ಮೈದಾನದಲ್ಲಿ ದೊಡ್ಡ ಮಟ್ಟದ ಸಭೆ ಕೂಡ ಆಗಿರುವಂತದ್ದು, ಇವತ್ತು ದೊಡ್ಡ ಚರ್ಚೆ ಕೂಡ ಆಗ್ತಾ ಇದೆ. ಅದು ಎಲ್ಲಾ ಸ್ವಾಮೀಜಿಗಳು ಕೂಡ ಒಗ್ಗಟ್ಟಾಗಿದ್ದೀವಿ, ಎಲ್ಲರೂ ಕೂಡ ನಾವು ಸ್ವಾಮೀಜಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಅಂದ್ರೆ ಈಗ ಏನಾಗುತ್ತೆ, ಇದು ಕ್ಷೇತ್ರದ ಅಭಿವೃದ್ಧಿ ಆಗದೆ ಇದ್ರೆ ಮತ್ತೆ ಏನಾಗುತ್ತೆ, ಕೆಲವು ಕ್ಷೇತ್ರದಲ್ಲಿ ಕೆಲವು ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರ್ತವೆ. ಲಿಂಗಾಯತ ಇರ್ಬೋದು, ಕುರುಬ ಇರ್ಬೋದು, ಇನ್ಯಾವ್ಯಾವ ಸಮುದಾಯಗಳು. ಈಗ ನೋಡಿ, ಅಲ್ಲಿ ಕಾಂಗ್ರೆಸ್ ಕುರುಬ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಗೆಲ್ಲುವ ಸಾಧ್ಯತೆಗಳು ತುಂಬಾ ಇದಾವೆ, ಯಾಕಂದ್ರೆ ಅಭ್ಯರ್ಥಿ ಅಂತ ಪ್ರಬಲ ಅಲ್ಲವೇನೋ ಅನ್ನುವ ಚರ್ಚೆಗಳು ಈಗಾಗಲೇ ಅಲ್ಲಿ ಬರ್ತಿರುವಂತದ್ದು. ಹಾಗಾಗಿ ಪ್ರತಿ ಸಲಿನೂ ಅಂದ್ರೆ 4 ಸಲಿನೂ ಕಂಟೆಸ್ಟ್ ಮಾಡಿದ್ದಾರೆ. ಪ್ರತಿ ಸಲಿನೂ ಹೀಗೆ ಸುಲಭವಾಗಿ ಗೆಲ್ಲೋದಕ್ಕೆ ಬಿಟ್ರೆ ನಮ್ಮ ಸಮುದಾಯದ ಗತಿ ಏನು, ನಮ್ಮ ಸಮುದಾಯದ ಅಳಲನ್ನ ಕೇಳೋರು ಯಾರು, ನಮ್ಮ ಅಸ್ತಿತ್ವದ ಪ್ರಶ್ನೆ ಏನು ಅನ್ನುವುದು ದಿಂಗಾಲೇಶ್ವರ ಸ್ವಾಮೀಜಿಗಳ ಒಂದು, ನಮ್ಮವರೇ ನಮಗೆ ಮುಳ್ಳಾಗ್ತಿದಾರೆ ಅಂತ ಹೇಳ್ತಿದ್ದಾರೆ ಅವರು. ಅಂದ್ರೆ ಈಗ ದಿಂಗಾಲೇಶ್ವರ ಸ್ವಾಮೀಜಿಗಳು ಲಿಂಗಾಯತ ಸಮುದಾಯದವರು, ಪ್ರಹ್ಲಾದ್ ಜೋಶಿ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರ್ತಾರೆ. ಅಂದ್ರೆ ಅವರ ಆಗ್ರಹ ಏನು ಅಂದ್ರೆ ಲಿಂಗಾಯತರು ಇಲ್ಲಿ ಗೆಲ್ಲಿ ಬಿಡ್ರಿ ಅಂತ. ಅಲ್ಲಿ ಮಾದೇವಿ ಸ್ಪರ್ಧೆ ಮಾಡಿದ್ರು, ಸೋಲ್ತಾರೆ. ಪ್ರಹ್ಲಾದ್ ಜೋಶಿಯ ವಿರುದ್ಧ ಬೇರೆ ಬೇರೆ ಲಿಂಗಾಯತ ಸಮುದಾಯದ ನಾಯಕರು ಸ್ಪರ್ಧೆ ಮಾಡಿ ಸೋತಿದ್ದಾರೆ. ಅಂದ್ರೆ ಅವರ ಆಗ್ರಹ ತುಡಿತ ಏನು ಅಂದ್ರೆ ಲಿಂಗಾಯತರು ಕೂಡ ಒಂದ್ಸಲಿ ಗೆದ್ದು ಬಿಡ್ಲಿ ಅಂತ. ಅಂದ್ರೆ ಇಲ್ಲಿ ಈ ಜಗಳ ನೋಡಿದ್ರೆ ಲಿಂಗಾಯತರಿಗೆ ಆದ್ಯತೆಯನ್ನ ಕೊಡಿ ಅನ್ನುವಂಥದ್ದೇ ಆಗಿದೆ, ಜಾಸ್ತಿ ಕೊಡಬೇಕು ನಮಗೂ ಕೂಡ ಆಗಿದೆ. ಮತ್ತೆ ಜೊತೆಗೆ ಇವರು ಕಾಂತೇಶ್ ಅವರು ಟಿಕೆಟ್ ಅನ್ನು ತಪ್ಪೋದಕ್ಕೆ ಪ್ರಹ್ಲಾದ್ ಜೋಶಿ ಅವರೇ ಕಾರಣ ಅಂತೇಳಿ ಈಶ್ವರಪ್ಪನವರ ವಿಚಾರದ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಏನು ವಿಚಾರ ಅಂದ್ರೆ, ಈ ಪ್ರಹ್ಲಾದ್ ಜೋಶಿ ಅವರು ಲಿಂಗಾಯತ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಒಂದು, ಜೊತೆಗೆ ಏನು ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಅನ್ನೋದೇ ಆದ್ರೆ ಬಂದು ಮಾತಾಡ್ಬೇಕಾಗಿತ್ತು, ಸಮಸ್ಯೆಯನ್ನ ಕೇಳ್ಬೋದಾಗಿತ್ತು. ಇದು ಯಾವುದನ್ನು ಮಾಡದೆ ಈಸಿಯಾಗಿ ಗೆದ್ದು ಬಿಡ್ತಾರಲ್ಲ, ನಮ್ಮ ಅಧಿಪತ್ಯವನ್ನ ತೋರಿಸ್ಬೇಕಲ್ಲ ಅನ್ನೋದು ದಿಂಗಾಲೇಶ್ವರ ಸ್ವಾಮೀಜಿಗಳ ಲೆಕ್ಕಾಚಾರ ಆಗಿದೆ. ಬಹುಶಃ ಏನಾದರೂ ದಿಂಗಾಲೇಶ್ವರ ಸ್ವಾಮೀಜಿ ಕಣಕ್ಕಿಳಿದ್ರೆ ಯಾರು ಗೆಲ್ಲಬಹುದು, ಅಥವಾ ಇವರೇ ಗೆದ್ದು ಬಿಡ್ತಾರ, ಇದರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತಾ, ಅಥವಾ ಇದು ಪ್ರಹ್ಲಾದ್ ಜೋಶಿ ಅವರಿಗೆ ಲಾಭ ಆಗುತ್ತಾ, ಅಥವಾ ದಿಂಗಾಲೇಶ್ವರ ಸ್ವಾಮೀಜಿಯ ಸ್ಪರ್ಧೆ ದಿಂಗಾಲೇಶ್ವರರಿಗೆ ಹೆಲ್ಪ್ ಆಗುತ್ತಾ, ಹೇಳೋದಿಕ್ಕಾಗಲ್ಲ. ಅಂದ್ರೆ ಕುತೂಹಲವನ್ನ ಮೂಡಿಸಿದೆ ಅನ್ನುವಂಥದ್ದು. ತ್ರಿಕೋನ ಸ್ಪರ್ಧೆ ಅಂತೂ ಇದೆ ಅಂತ. ಅವ್ರು ಸ್ಪರ್ಧೆ ಅಂದ್ರೆ ಸ್ಪರ್ಧೆ ಮಾಡ್ತಾರೆ, ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ನನ್ನ ನಿರ್ಧಾರದಿಂದ ಬದಲಾಗುವುದಿಲ್ಲ ಅಂತೇಳಿ. ಇದರಿಂದ ಏನು ಪ್ರಹ್ಲಾದ್ ಜೋಶಿ ಅವರಿಗೆ ದೊಡ್ಡ ತಲೆನೋವಾಗಿದೆ. ಅಂದ್ರೆ ಸುಲಭವಾಗಿ ಗೆದ್ದು ಬಿಡ್ತಾ ಇದ್ರು, ಆದ್ರೆ ಇವ್ರ ಆ ಕಡೆ ಕೇಳಿದ್ರೆ ಲಿಂಗಾಯತ ವೋಟರ್ಸ್ ಅನ್ನ ಇವ್ರು ತೆಗೆದುಕೊಂಡ್ಬಿಟ್ರೆ, ಈಗ ಬೇರೆ ಯಾವುದೋ ರಾಜಕಾರಣಿ ಕಣ ಕೇಳಿದ್ರೆ ಲಿಂಗಾಯತರೆಲ್ಲ ಓಟ್ ಹಾಕ್ತಾರೆ ಅಂತ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸ್ವಾಮೀಜಿ ಅಲ್ಲ, ಒಂದು ಸಮುದಾಯವನ್ನ ಪ್ರತಿನಿಧಿಸುವ ಸ್ವಾಮೀಜಿ ಅಂದ್ರೆ ಅವ್ರನ್ನ ಬೆಂಬಲಿಸುವ ಏನು ಮತದಾರರು ಭಕ್ತಾದಿಗಳು ಇದ್ದೇ ಇರ್ತಾರಲ್ಲ, ಅದು ಯಾರಿಗೆ ಏನು ಜೋಶಿ ಅವರಿಗೆ ತಲೆನೋವು. ಆದ್ರೆ ಇನ್ನೊಂದು ಜೋಶಿ ಅವರಿಗೆ ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಆ ಕ್ಷೇತ್ರ ಬಿಜೆಪಿಯ ಹೋಲ್ಡಿಂಗ್ ಇದೆ, ಮತ್ತೆ RSS ನ ಹೋಲ್ಡಿಂಗ್ ಇದೆ. ಅಂತಿಮವಾಗಿ ಮತದಾರರು ಯಾರ ಕಡೆ ವಾಲ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ಸತ್ಯಾನ್ವೇಷಣೆಯ ಓಟದಲ್ಲಿ.